ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ನಿಮ್ಮ ಜೊತೆಗಿದ್ದಾರ? ನೀವು ಮಾಡೋ ಪೂಜೆನ ರಾಯರು ಸ್ವೀಕರಿಸಿದಾರ? ರಾಯರು ನಿಮ್ಮ ಜೊತೆಲಿದ್ದರೆ ಯಾವ್ಯಾವ ಥರ ಸೂಚನೆ ಕೊಡ್ತಾರೆ? ನೀವು ಮಾಡೋ ಪೂಜೆನ ರಾಯರು ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ಯಾವ ರೀತಿ ಸೂಚನೆ ಕೊಡ್ತಾರೆ? ರಾಯರು ನಮ್ಮ ಜೊತೇಲಿ ನಮ್ಮ ಮನೇಲಿದ್ದರೆ ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನಾವು ಪೂಜೆ ಮಾಡೋದು ರಾಯರಿಗೆ ಒಪ್ಪಿಗೆ ಆಗಿದೆಯಾ? ರಾಯರು ಅದನ್ನು ಸ್ವೀಕರಿಸಿದರೆ ನಮಗೆ ಯಾವ್ಯಾವ ರೀತಿ ಅನುಗ್ರಹ ಮಾಡ್ತಿರ್ತಾರೆ, ಯಾವ ರೀತಿ ಸೂಚನೆ ಅನ್ನೋದು ಕೊಡ್ತಿರ್ತಾರೆ ಅಂತ ಹಲವಾರು ಸೂಚನೆ ಅನ್ನೋದು ಕೊಡ್ತಿರ್ತಾರೆ. ರಾಯರು ಪೂಜೆ ಮಾಡ್ತಿರೋರಿಗೆ ಈ ಥರ ಸೂಚನೆಯನ್ನು ಕೊಡ್ತಿರ್ತಾರೆ. ರಾಯರು ನಮ್ಮ ಜೊತೇಲಿ ಇದ್ದರೆ, ನಮ್ಮ ಮನೇಲಿದ್ದರೆ, ನಾವು ಮಾಡೋ ಕೆಲಸದಲ್ಲಿ ನಮ್ಮ ಜೊತೇಲಿದ್ದರೆ ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಹಲವಾರು ಸೂಚನೆಗಳನ್ನೋದು ರಾಯರು ಕೊಡ್ತಿರ್ತಾರೆ. ಯಾವ್ಯಾವ ಥರ ಸೂಚನೆಗಳು ಕೊಡ್ತಾರೆ ಅಂತಂದರೆ, ಮೊದಲದಾಗಿ ನಾವು ರಾಯರು ಪೂಜೆ ಮಾಡಿದ್ದೀವಿ, ರಾಯರು ನಮ್ಮ ಪೂಜೆನ ಸ್ವೀಕರಿಸಿದ್ದಾರೆ ಅನ್ನೋದಾಯಿತು ಅಂತಂದರೆ ನಮಗೆ ಏನತ್ರಲ್ಲಾದರೂ ಒಂದು ಒಳ್ಳೆ ಸೂಚನೆ ಬರೋವಂಥದ್ದು. ಇಲ್ಲ ರಾಯರು ಫೋಟೋಯಿಂದ ಹೂ ಬೀಳೋವಂಥದ್ದು, ಪೂಜೆ ಮಾಡೋದಕ್ಕೆ ಮುಂಚೆ ರಾಯರು ಫೋಟೋಯಿಂದ ಹೂ ಪ್ರಸಾದ ಬೀಳುವಂಥದ್ದು, ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಮತ್ತು ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಕಣ್ಣಲ್ಲಿ ಕಣ್ಣೀರು ಬರೋವಂಥದ್ದು, ಮತ್ತು ಹಾಕ್ಲಿಕ್ಕೆ ಬರೋವಂಥದ್ದು, ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಕಲವಲ ಅನ್ನಿಸ್ತಿರುತ್ತೆ, ಏನೋ ಒಂಥರ ದುಃಖ ಥರ ಇರುತ್ತೆ, ಯಾರ ಕೈಲೂ ಹೇಳ್ಕೊಳಕ್ಕಾಗ್ತಿರೋದಿಲ್ಲ. ಅಂಥದನ್ನೆಲ್ಲ ರಾಯರು ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಏಕೆಂತಂದರೆ ರಾಯರು ನಮ್ಮ ಜೊತೆಗಿದ್ರೆ, ನಾವು ಮಾಡೋ ಪೂಜೆನ ರಾಯರು ಸ್ವೀಕರಿಸಿದರೆ ಈ ಥರ ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ಇಲ್ಲ ಯಾರೋ ಬಂದು ಏನೋ ಒಂದು ಒಳ್ಳೆಯ ವಿಷಯ ಹೇಳೋದಾಗಿರ್ಬೋದು, ನೀವು ಪೂಜೆ ಮಾಡಬೇಕಾದ್ರೆ, ಇಲ್ಲ ಮನೆ ಹತ್ರ ಯಾರೋ ಬರೋ ಅಂಥದ್ದಾಗಿರ್ಬೋದು, ನೀವು ಮಾಡ್ತಾರೋ ಕೆಲಸದಲ್ಲಿ ಒಂದು ಸಕ್ಸಸ್ ಅನ್ನೋದು ಕಾಣ್ತಾ ಇರೋದಾಗಿರ್ಬೋದು, ಇಲ್ಲ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಮನೆಯಲ್ಲಿ ನಿಮಗೆ ಸಂತೋಷ ಆಗೋವಂಥದ್ದು, ಯಾರೋ ಒಂದು ಸಂತೋಷ ಸುದ್ದಿ ಹೇಳೋ ಅಂಥದ್ದು, ನಿಮಗೆ ಏನೋ ಒಂದು ಹಣಕಾಸು ಯಾವ ಕಡೆಯಿಂದ ಆದರೂ ಬರೋ ಅಂಥದ್ದು, ಈ ಥರ ಎಲ್ಲ ರಾಯರು ನಿಮ್ಮ ಜೊತೆಗಿದ್ರೆ, ನೀವು ಮಾಡೋ ಪೂಜೆನ ಸ್ವೀಕರಿಸಿದರೆ ಈ ಥರ ಎಲ್ಲ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ಇನ್ನೂ ಹೇಳಬೇಕು ಅಂತಂದರೆ ರಾಯರು ಮಂತ್ರಾಕ್ಷತೆ ಕೊಡೋದಾಗಿರ್ಬೋದು, ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಇವತ್ತು ರಾಯರ ಮಠಕ್ಕೆ ಇವತ್ತು ಹೋಗೋದಿಲ್ಲಪ್ಪ, ಇವತ್ತು ಹೋಗೋಕ್ಕಾಗೋದಿಲ್ಲ, ಬೇಡ ಬರೋ ವಾರ ಹೋಗೋಣ ಅಂತ ನೀವು ಅಂದ್ಕೋತೀರ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ರಾಯರು ನಿಮ್ಮನ್ನು ಕರ್ಸ್ಕೊಳ್ಳೋ ಅಂಥದ್ದಾಗಿರ್ಬೋದು, ಮಠಕ್ಕಾಗಿರ್ಬೋದು, ಇಲ್ಲ ಮಂತ್ರಾಲಯಕ್ಕಾಗಿರ್ಬೋದು, ಕರ್ಸ್ಕೊಳ್ಳೋದಾಗಿರ್ಬೋದು. ಮತ್ತು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ರಾಯರು ಪ್ರಸಾದ ನಿಮಗೆ ಬರೋ ಅಂಥದ್ದಾಗಿರ್ಬೋದು, ಹೂ ಪ್ರಸಾದ ಆಗಿರ್ಬೋದು, ಇಲ್ಲ ಯಾರೋ ರಾಯರ ಮಠಕ್ಕೆ ಹೋಗಿ ಬಂದೆ ತಗೊಳ್ಳಿ ಹೂ ಪ್ರಸಾದನ ಅಂತ ಕೊಡೋದಾಗಿರ್ಬೋದು, ಇಲ್ಲ ರಾಯರು ಮಂತ್ರಾಕ್ಷತೆನ ನಿಮಗೆ ಕೊಡೋ ಅಂಥದ್ದಾಗಿರ್ಬೋದು, ರಾಯರು ಪ್ರಸಾದ ಕೊಡೋದಾಗಿರ್ಬೋದು, ಮನೆಯಲ್ಲಿ ರಾಯರಿಗೆ ನೈವೇದ್ಯಕ್ಕೆ ಅಂತ ಮಾಡಿರ್ತಾರಲ್ಲ ಆ ಪ್ರಸಾದ ಆಗಿರ್ಬೋದು, ಇಲ್ಲ ಮಂತ್ರಾಲಯದಿಂದ ತಂದಿರೋ ಪ್ರಸಾದ ಆಗಿರ್ಬೋದು, ಇಲ್ಲ ಮಠಗಳಿಂದ ತಂದಿರೋ ಪ್ರಸಾದ ಆಗಿರ್ಬೋದು, ಈ ಥರ ಪ್ರಸಾದ ನಿಮಗೆ ಕೊಡ್ತು ಅಂತ ಅನ್ನೋದಾಯಿತು ಅಂದರೆ ರಾಯರು ನಿಮ್ಮ ಪೂಜೆನ ಸ್ವೀಕರಿಸಿದ್ದಾರೆ, ನಿಮ್ಮ ಜೊತೇಲಿ ಇದ್ದಾರೆ ಅನ್ನೋದು ರಾಯರು ಈ ಥರ ಸೂಚನೆ ಕೊಡ್ತಾರೆ. ಇನ್ನು ಮನೆಗಳಿಗೆ ನಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗ್ತಾ ಇದೆಯಾ ಆಗ್ತಿಲ್ವಾ ಅನ್ನೋದು ಹೇಗೆ ತಿಳ್ಕೊಳ್ಳೋದು, ರಾಯರು ನಮಗೆ ಅನುಗ್ರಹ ಮಾಡ್ತಿದ್ದಾರಾ ಮಾಡ್ತಿಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಅನ್ನೋದಾಯಿತು ಅಂತಂದರೆ, ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಮನೆ ಹತ್ರ ಯಾರಾದರೂ ಏನಾದರೂ ಕೊಡೋ ಅಂಥದ್ದಾಗಿರ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲ್ಲ, ಅವರಿಂದ ಒಂದು ಹಣ ಆಗಿರ್ಬೋದು, ಇಲ್ಲ ಒಳ್ಳೆಯ ರೀತಿಲಿ ಏನೋ ಒಂದು ವಿಷಯ ಆಗಿರ್ಬೋದು, ಅವರು ನಿಮಗೆ ಮುಟ್ಟಿಸೋ ಅಂಥದ್ದು, ನೀವು ಮಾಡೋ ಕೆಲಸದಲ್ಲಿ ಒಂದು ಸಕ್ಸಸ್ಸು ಕಾಣೋ ಅಂಥದ್ದು, ಒಂದು ಫಲ ಕೊಡೋ ಅಂಥದ್ದು, ನೀವು ಅಂದ್ಕೊಂಡಿರೋದೇ ಇಲ್ಲ ನಮ್ಗೆ ಈ ಕಡೆಯಿಂದ ಒಂದು ಹಣಕಾಸು ಬರುತ್ತೆ, ನಮ್ಗೆ ಇವರಿಂದ ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಅಂದ್ಕೊಂಡಿರೋದೇ ಇಲ್ಲ, ಅಂಥ ವ್ಯಕ್ತಿಯಿಂದನೂ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಳ್ದೇ ಇರೋ ಅಂಥವ್ರು ಸಹ ನಿಮಗೆ ಹಣಕಾಸು ತಂದುಕೊಡೋ ಅಂಥದ್ದು, ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು ಹೆಚ್ಚು ಸಂಪಾದನೆ ಬರೋ ಅಂಥದ್ದು, ಈಗೊಂದು ವ್ಯಾಪಾರ ಮಾಡೋರ್ಗಾಗಿರ್ಬೋದು, ಇಲ್ಲ ಒಂದು ಕೆಲಸಕ್ಕೆ ಹೋಗೋವಂಥವ್ರಿಗಾಗಿರ್ಬೋದು, ಅಂಥವ್ರಿಗೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಒಂದು ಸಂಪಾದನೆ ಅನ್ನೋದು ಬರೋದಾಗಿರ್ಬೋದು. ಈ ಥರ ಒಂದು ರಾಯರು ಹಲವಾರು ಸೂಚನೆಗಳನ್ನೋದು ಕೊಡ್ತಾರೆ. ರಾಯರು ಇರೋದಕ್ಕೆ ತಾನೇ ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ನೀವು ಪೂಜೆ ರಾಯರು ಸ್ವೀಕರಿಸಿಲ್ವಾ ಅನ್ನೋದು ಹೇಳೋದಾಯಿತು ಅಂತಂದರೆ, ರಾಯರು ನೀವು ಮಾಡೋ ಅಂಥ ಪೂಜೆನ ಪ್ರತಿಯೊಬ್ಬರು ಮಾಡೋ ಪೂಜೆನ ಸ್ವೀಕರಿಸಿರ್ತಾರೆ. ಅದು ಯಾವ ರೀತಿ ಅಂತಂದರೆ, ಮುಂಚೆನೇ ಹೇಳಿದ್ನಲ್ಲ, ರಾಯರು ಪೂಜೆ ಮಾಡೋದಕ್ಕೆ ಮುಂಚೆ ನಿಮಗೆ ಹೂ ಪ್ರಸಾದ ಕೊಡೋದಾಗಿರ್ಬೋದು, ಪೂಜೆ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಹಾಕ್ಲಿಕ್ಕೆ ಬರೋದಾಗಿರ್ಬೋದು, ಮತ್ತು ರಾಯರ ಮುಂದೆ ಕುತ್ಕೊಂಡಾಗ ನೀವೇನಾದರೂ ಒಂದು ಬೇಡಿಕೆ ಸಂಕಲ್ಪ ಅಂತ ಇಟ್ಕೊಂಡಾಗ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ, ಡೈರೆಕ್ಟಾಗಿ ರಾಯರ ಕಡೆ ಇರೋ ಅಂಥದ್ದು. ರಾಯರು ನಿಮ್ಮ ಪೂಜೆ ಸ್ವೀಕರಿಸ್ತಿದ್ದಾರೆ, ನಿಮ್ಮ ಜೊತೇಲಿ ಇದ್ದಾರೆ ಅಂತಂದರೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರೋದಿಲ್ಲ. ಪೂಜೆ ಮಾಡಬೇಕಾದ್ರೆ ಕೆಲವು ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರುತ್ತೆ, ಆ ಥರ ಇರೋದಿಲ್ಲ. ನಮ್ಗೆ ಏನೇ ಒಂದು ಸಮಸ್ಯೆ ಇರಲಿ, ಮನೆಯಲ್ಲಿ ಏನೇ ಒಂದು ಅಡ್ಡಿ ಆತಂಕ ತೊಂದರೆ ಎಷ್ಟೇ ಇರಲಿ,
ಆ ಕಡೆ ತಲೆ ಹೋಗ್ದಂಗೆ ಜ್ಞಾನನೂ ಆ ಕಡೆ ಹೋಗದೇ ಇರೋ ಹಾಗೆ ಬರೀ ಏಕಾಏಕಿ ರಾಯರ ಕಡೆನೇ ಜ್ಞಾನ ಹೋಗೋವಂಥದ್ದು. ನಾವು ರಾಯರ ಹತ್ರ ಬೇಡುವಾಗ ನಮ್ಮ ಕಣ್ಣಲ್ಲಿ ಗಳಗಳನ್ನೇ ನೀರು ಬರೋ ಅಂಥದ್ದು, ಆಕ್ಳಿಕೆ ಬರೋ ಅಂಥದ್ದು, ಈ ಥರ ಎಲ್ಲ ಒಂದು ರಾಯರು ನಿಮ್ಮ ಜೊತೆಗಿದ್ರೆ ಮಾತ್ರ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ ಅಲ್ವಾ. ರಾಯರು ನಿಮ್ಮ ಪೂಜೆ ಸ್ವೀಕರಿಸಿಲ್ವಾ ಅಂತಂದರೆ ಪ್ರತಿಯೊಬ್ಬರು ಮಾಡೋ ಪೂಜೆನೂ ರಾಯರು ಸ್ವೀಕರಿಸ್ತಾರೆ. ನಾವು ಒಳ್ಳೆ ಮನಸ್ಸಿನಿಂದ ಭಕ್ತಿ ಭಾವದಿಂದ ರಾಯರಿಗೆ ಸೇವೆ ಸಲ್ಲಿಸಿದ್ವಿ ಅಂತಂದರೆ ರಾಯರು ನಿಮ್ಮ ಪೂಜೆನ ಸ್ವೀಕರಿಸ್ತಾರೆ. ಆ ಥರ ಪೂಜೆ ಮಾಡಬೇಕಾದ್ರೆ ಈ ಥರ ಒಂದು ಹಲವಾರು ಸೂಚನೆಗಳು ಅನ್ನೋದು ಕೊಡ್ತಾರೆ. ಜೀವನದಲ್ಲಿ ನಾವೇನು ಅಂದ್ಕೊಂಡಿರೋದೇ ಇಲ್ಲ, ಅದು ಎಲ್ಲ ಆಗ್ತಾ ಹೋಗ್ತಿರುತ್ತೆ. ನೀವೀಗ ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರೋದೇ ಇಲ್ಲ, ಅದು ಹೇಗೋ ಯಾರ ಮುಖಾಂತರನೋ ಇಲ್ಲ ಒಂದು ಹಣದ ಸಹಾಯದಿಂದನೋ ನೀವು ಸೈಟ್ ತೊಗೊಳ್ಳೋ ಅಂಥದ್ದು. ಈಗ ಸೈಟ್ ತೊಗೊಂಡಿರೋದಾಯಿತು ಅಂತಂದರೆ ಮನೆ ಕಟ್ಟೋಕ್ಕಾಗೋದಿಲ್ಲ. ಈಗ ಒಬ್ಬರು ಸೈಟ್ ತೊಗೊಂಡ್ವಿ ಅಂತಂದರೆ ಸುಮಾರು ವರ್ಷ ಮನೆ ಕಟ್ಟೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ನಾವು ಏನೇ ಒಂದು ಹಣಕಾಸು ಅನ್ನೋದು ಮಡಿಕೊಂಡ್ರು ಆ ಟೈಮ್ಗೆ ಮನೆ ಕಟ್ಟೋಕ್ಕಾಗೋದಿಲ್ಲ. ನೀವು ಅಂದ್ಕೊಳ್ದಿರ ಇರೋ ಟೈಮಲ್ಲಿ ನೀವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋವಂಥದ್ದು, ನಿಮ್ಮ ಹತ್ರ ಹಣಕಾಸು ಅನ್ನೋದಿರೋದಿಲ್ಲ. ಈಗ ಯಾರೋ ಬಂದು ನಾನಿದ್ದೀನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಇದೊಂದು ಕೆಲಸ ಮಾಡಿ ನೀವು ಅಂತ ಹೇಳೋದ್ರಲ್ಲಾಗಿರ್ಬೋದು. ಈಗ ನೀವೇನೋ ಒಂದು ಇಲ್ಲ ಮಕ್ಕಳಿಗೆ ಒಂದು ಮದುವೆ ಮಾಡ್ತಾಯಿರ್ತೀರ, ಇಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾಯಿರ್ತೀರ, ನಿಮಗೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಆ ಸಮಸ್ಯೆನೆಲ್ಲ ರಾಯರು ದೂರ ಮಾಡ್ತಾರೆ. ಯಾರ ಮುಖಾಂತರನಾದ್ರು ಬಂದು ಯಾರ ರೂಪದಲ್ಲಾದರೂ ನಿಮಗೆ ಹಣ ಸಹಾಯ ಮಾಡೋವಂಥದ್ದು, ಇಲ್ಲ ನೀವು ಮಾಡೋ ಕೆಲಸದಲ್ಲಿ ಹೆಚ್ಚೆಚ್ಚು ಸಂಪಾದನೆ ಬರೋವಂಥದ್ದು, ಈ ಥರ ಒಂದು ಹಲವಾರು ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ರಾಯರನ್ನ ನಾವೆಷ್ಟು ನಂಬುತ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ. ಆದರೆ ರಾಯರು ಕೇಳೋದೇನು, ನೀನು ಒಳ್ಳೆ ಮನಸ್ಸಿನಿಂದ ನನ್ನ ಪೂಜೆ ಮಾಡು, ಶ್ರದ್ಧೆ ಭಕ್ತಿ ನೇಮ ನೀತಿಯಿಂದ ನೀನು ಪೂಜೆ ಮಾಡಿದ್ದಾಯಿತು ಅಂತಂದರೆ ನಾನು ಅಂಥವ್ರಿಗೆಲ್ಲ ಅನುಗ್ರಹ ಮಾಡೇ ಮಾಡ್ತೀನಿ. ಅಂಥವ್ರ ಮನೆಯಲ್ಲಿ ಅಂಥವ್ರ ಮನಸ್ಸಲ್ಲಿ ಅವ್ರು ಮಾಡೋ ಕೆಲಸಗಳಲ್ಲಿ ನಾನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ರಾಯರು ಈ ರೀತಿ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನೀವು ಅಂದ್ಕೊಂಡಿರೋದೇ ಇಲ್ಲ, ಹೊರಗಡೆ ಎಲ್ಲೋ ಹೋಗ್ತಿರ್ತೀರ, ಇಲ್ಲ ಬಸ್ಸಲ್ಲೇ ಹೋಗ್ತಿರ್ತೀರ, ಇಲ್ಲ ದಾರಿನಲ್ಲಿ ಗಾಡಿನಲ್ಲಿ ಎಲ್ಲೋ ಹೋಗ್ತಿರ್ತೀರ, ನಿಮಗೆ ರಾಯರು ಸೂಚನೆ ಆಗೋವಂಥದ್ದು. ಹೇಗೆ ಅಂತಂದರೆ ಒಂದು ಹಸು ಬರೋದಾಗಿರ್ಬೋದು, ಇಲ್ಲ ರಾಯರು ಮಠ ಕಾಣಿಸೋದಾಗಿರ್ಬೋದು, ರಾಯರು ಫೋಟೋ ಕಾಣೋದಾಗಿರ್ಬೋದು, ನೀವು ಅಂದ್ಕೊಂಡಿರೋದೇ ಇಲ್ಲ ರಾಯರು ಸಾಂಗು ನಿಮ್ಮ ಕಿವಿಗೆ ಬೀಳೋ ಅಂಥದ್ದಾಗಿರ್ಬೋದು. ಇದೆಲ್ಲ ರಾಯರು ನಾನು ನಿನ್ನ ಜೊತೇಲಿ ಇದ್ದೀನಿ ಅಂತ ನಿಮಗೆ ಕೊಡೋವಂಥ ಸೂಚನೆಗಳು. ನೀವು ದಾರಿನಲ್ಲಿ ಹೋಗ್ತಾ ಇರ್ತೀರ, ಏನೋ ಒಂದು ಅಡ್ಡಿ ಆತಂಕ ಆಗ್ತಿರುತ್ತೆ, ಅದನ್ನೆಲ್ಲ ತಪ್ಪಿಸ್ತಾರೆ ರಾಯರು. ನೀವು ಹೇಳ್ತೀರಲ್ಲ ನಮಗೆ ದೊಡ್ಡದ್ರಲ್ಲಿ ಬಂದಿದ್ದಂಥ ಗಂಡಾಂತರನ ದೇವರು ನಮಗೆ ಬಗೆಹರಿಸ್ಬಿಟ್ರಪ್ಪ, ಇವತ್ತು ನಮಗೇನೋ ಒಂದು ಕೆಟ್ಟದಾಗಿ ಆಗಬೇಕಿತ್ತು, ಅದೆಲ್ಲ ದೇವರು ದೂರ ಮಾಡಿದ್ರು ಅಂತಿರಲ್ಲ, ಅದು ನಿಮ್ಮ ಜೊತೆಗೆ ರಾಯರು ಇದ್ದರೂ ಮಾತ್ರ ಆ ಥರ ನಿಮ್ಮ ಕಷ್ಟನೆಲ್ಲ ರಾಯರು ದೂರ ಮಾಡೋವಂಥದ್ದು. ನಿಮಗೆ ಹೆಚ್ಚೆಚ್ಚು ಕಷ್ಟ ಬರ್ತಿದೆ ಅಂತಂದರೆ ನಿಮ್ಮ ಕಷ್ಟದ ಜೊತೆಯಲ್ಲಿ ಇದ್ಕೊಂಡು ನಿಮಗೆ ಕಮ್ಮಿ ಕಷ್ಟನ ಕೊಡೋ ಅಂಥದ್ದು ರಾಯರು. ನಿಮಗೆ ಹೆಚ್ಚು ಕಷ್ಟ ಅನುಭವಿಸೋಕ್ಕಾಗೋದಿಲ್ಲ ಅಂತಲೇ ಕಮ್ಮಿ ಕಷ್ಟ ಕೊಡೋವಂಥದ್ದು. ರಾಯರು ಭಕ್ತರಿಗೆ ಈ ಥರ ಎಲ್ಲ ಒಂದು ಹಲವಾರು ಸೂಚನೆಗಳನ್ನೋದು ರಾಯರು ಕೊಡ್ತಾನೆ ಇರ್ತಾರೆ. ರಾಯರು ಬರೀ ಪೂಜೆ ಯಾರಿಗೂ ಅಷ್ಟೇ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ. ನೀವು ಮಾಡಿದಂಥ ಪೂಜೆಗೆ ಫಲನ ರಾಯರು ನಮಗೆ ಸ್ವಲ್ಪ ರೂಪದಲ್ಲಾದರೂ ಕೊಡ್ತಾ ಇರ್ತಾರೆ. ಒಬ್ಬ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾಗ, ತುಂಬ ನೋವಲ್ಲಿದ್ದಾಗ ಅವ್ರಿಗೆ ಮನಸ್ಸಿಗೆ ಒಂದು ಸಮಾಧಾನ ಹೇಳೋದಾಗಿರ್ಬೋದು, ಸಮಾಧಾನ ಆಗೋ ಥರ ನಿಮಗೆ ಒಂದು ಕೆಲಸ ಕಾರ್ಯ ಆಗೋದಾಗಿರ್ಬೋದು, ಇಲ್ಲ ಯಾರಾದರೂ ಬಂದು ನಿಮಗೆ ಸಮಾಧಾನ ಮಾಡೋದಾಗಿರ್ಬೋದು, ನಾನಿದ್ದೀನಿ ಹೆದರಬೇಡ ಅಂತ, ಇಲ್ಲ ನಿಮಗೆ ಕನಸಿನಲ್ಲಿ ದೇವ್ರುಗಳು ಬಂದು, ಇಲ್ಲ ನಿಮ್ಮ ಮನೆ ದೇವ್ರು ಬಂದು ಹೇಳೋದಾಗಿರ್ಬೋದು, ಇಲ್ಲ ರಾಯರು ಬಂದು ಹೇಳೋದಾಗಿರ್ಬೋದು. ನಿಮ್ಗೆ ಆ ಥರ ಎಲ್ಲ ಗೊತ್ತಾಗಲಿಲ್ಲ ಅಂತಂದರೆ ರಾಯರು ಮಂತ್ರಾಕ್ಷತೆ ಕಾಣುತ್ತೆ, ರಾಯರು ಫೋಟೋ ಕಾಣುತ್ತೆ. ಈ ಥರ ಯಾರಾದರೂ ಕಾವಿ ಬಟ್ಟೆ ಹಾಕ್ಕೊಂಡು ಗುರುಗಳ ಥರ ನಿಮ್ಮ ಎದುರಿಗೆ ಬರೋದಾಗಿರ್ಬೋದು ಕನಸಿನಲ್ಲಿ, ಇಲ್ಲ ಮಂತ್ರಾಲಯ ಕಾಣೋದಾಗಿರ್ಬೋದು, ಬೃಂದಾವನ ಕಾಣೋದಾಗಿರ್ಬೋದು, ಇಲ್ಲ ಒಂದು ತುಳಸಿ ಕಾಣೋದಾಗಿರ್ಬೋದು, ರಾಯರು ವಿಗ್ರಹ ಕಾಣೋದಾಗಿರ್ಬೋದು, ಈ ಥರ ಎಲ್ಲ ಒಂದು ಸೂಚನೆ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಮನಸ್ಸಲ್ಲಿ ಈ ಥರ ಬತ್ತು ಅಂತಂದರೆ ಕನಸಿನಲ್ಲಿ ರಾಯರು ನಾನಿದ್ದೀನಿ, ನೀನು ಹೆದರಬೇಡ, ನನ್ನ ನಂಬು ನೀನು, ನಾನು ನಿನ್ನ ಜೊತೆಗೆ ಇರಬೇಕಾದ್ರೆ ನೀನೇನೊಂದಕ್ಕೂ ಅಷ್ಟೇ ನೀನು ಹೆದರಬೇಡ, ನಿನ್ನ ಜೊತೆ ನಾನಿದ್ದೀನಿ, ಎಂಥ ಕಷ್ಟ ಬರಲಿ ನೋವು ಬರಲಿ ನನ್ನನ್ನು ನೆನೆಸ್ಕೊ, ನಿನಗೆ ಕಷ್ಟ ಬಂದಾಗ ತಂದೆ ಗುರುರಾಯರೇ ಅಂತ ನನ್ನ ನೆನ್ಪು ಮಾಡ್ಕೊ ಅಂತ ಈ ಥರ ಒಂದು ಹಲವಾರು ಸೂಚನೆಗಳನ್ನೋದನ್ನು ರಾಯರು ಕೊಡ್ತಾ ಇರ್ತಾರೆ. ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ಮೊದಲದಾಗಿ ನಾವು ರಾಯರನ್ನ ನಂಬಬೇಕು. ರಾಯರು ಇನ್ನೂ ನಮಗೆ ಅನುಗ್ರಹ ಮಾಡಿಲ್ಲ, ಒಳ್ಳೇದು ಮಾಡ್ತಿಲ್ಲ, ನಾವು ಅಂದ್ಕೊಂಡಿದ್ದು ಇನ್ನು ಈಡೇರಿಸ್ತಿಲ್ಲ ಅಂತಂದರೆ ನಿಮಗೆ ಏನೋ ಒಂದು ದೊಡ್ಡದಾಗಿ ರಾಯರು ಕೊಡೋದಕ್ಕೆ ಅಂತಲೇ ಕಾಯಿಸ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಈಗೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ, ಅದರಿಂದ ನಿಮಗೆ ಲಾಭ ಬರ್ತಾ ಇರೋದಿಲ್ಲ, ನೀವು ಅದರಲ್ಲೇ ಪ್ರಯತ್ನ ಮಾಡ್ತಾ ಇರ್ತೀರ.
ಈಗ ನಿಮ್ಗೆ ಒಳ್ಳೇದಾಗ್ತಿಲ್ಲ, ಅದ್ರಲ್ಲಿ ಲಾಭ ಇಲ್ಲ ಅಂತ ಗೊತ್ತಿದ್ದೂ ಅದರಲ್ಲೇ ಪ್ರಯತ್ನ ಮಾಡ್ತಾ ಇರ್ತೀರ ಅಂತಂದರೆ ರಾಯರು ಇನ್ನೊಂದು ಕಡೆ ನಿಮಗೆ ಒಳ್ಳೆಯದು ಮಾಡೋ ಅಂಥದ್ದು. ನೀವು ಆ ಟೈಮಲ್ಲಿ ಅಂದ್ಕೊತೀರ, ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ನಾನಿಷ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ಯಾಕೆ ರಾಯರೇ ನನಗಿನ್ನೂ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಅಂದ್ಕೋತಿರ್ತೀರಲ್ಲ, ಆ ಕೆಲಸ ನಿಮಗೆ ಹಾಗೆ ಬರೋದಿಲ್ಲ. ಬೇಡ, ನಿನಗೆ ಇನ್ನೊಂದು ಕಡೆ ನಾನು ದೊಡ್ಡದಾಗಿ ಏನೋ ಒಂದು ಕೆಲಸ ಕೊಡೋದಾಗಿರ್ಬೋದು, ನಿನಗೆ ಈಸಿ ರೂಪದಲ್ಲಿ ಕೆಲಸ ಕೊಡೋದಾಗಿರ್ಬೋದು, ನೀವು ಅಂದ್ಕೊಂಡಿರೋದೇ ಇಲ್ಲ ಆ ಥರ ಒಂದು ಒಳ್ಳೇದು ಮಾಡೋದಾಗಿರ್ಬೋದು. ಈ ಥರ ಎಲ್ಲ ರಾಯರು ಒಂದು ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಅಷ್ಟೇ ರಾಯರು ಅವ್ರ ಮನಸ್ಸಲ್ಲಿ ಅವ್ರ ಮನೆಯಲ್ಲಿ ಇದ್ದೇ ಇರ್ತಾರೆ. ರಾಯರು ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಅಂಥವ್ರ ಮನಸ್ಸಲ್ಲಿ ಮನೆಯಲ್ಲಿ ರಾಯರು ಇದ್ದೇ ಇರ್ತಾರೆ. ಇದನ್ನು ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕು. ರಾಯರು ಇಲ್ಲ, ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಹೇಳೋದು ಆಯಿತು ಅಂತಂದರೆ ಇದೆಲ್ಲ ಒಂದು ಸೂಚನೆನ ರಾಯರು ಕೊಡ್ತಿರ್ತಾರೆ. ಈಗ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕಬೇಕು ಅಂತಂದರೆ ಗಾಳಿ ನೀರು ಯಾವುದು ಅಷ್ಟೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ದೇವ್ರು ಕಾಣೋದಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕಬೇಕು ಅಂತ ಅನ್ನೋದಾಯಿತು ಅಂತಂದರೆ ದೇವ್ರ ಅನುಗ್ರಹ ಇರಲೇಬೇಕು. ದೇವ್ರ ಅನುಗ್ರಹ ಇದ್ರೇ ನಮಗೆ ಟೈಮ್ಗೆ ಊಟ ಸಿಕ್ಕೋದಾಗಿರ್ಬೋದು, ನೀರು ಸಿಕ್ಕೋದಾಗಿರ್ಬೋದು, ನಮ್ಮ ಕೆಟ್ಟದಾಗ್ತಿದ್ರೆ ಯಾರಾದರೂ ಬಂದು ನಮಗೆ ಹಣ ಸಹಾಯ ಮಾಡೋದಾಗಿರ್ಬೋದು. ನಾವು ಕಷ್ಟದಲ್ಲಿದ್ದಾಗ ರಾಯರೇ ಅಂತ ಕೂಗಿದ್ರು ಸಾಕು, ಯಾರ ರೂಪದಲ್ಲಾದರೂ ರಾಯರು ಬಂದು ನಮಗೆ ಅನುಗ್ರಹ ಮಾಡೋ ಅಂಥದ್ದು. ರಾಯರು ಪೂಜೆ ಮಾಡ್ತಾರೋರಿಗೆ ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ದೇವ್ರಿಲ್ಲ, ರಾಯರಿಲ್ಲ ಅಂತಂದರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕೋಕ್ಕಾಗೋದೇ ಇಲ್ಲ. ನಾವು ಒಂದು ಹೆಜ್ಜೆ ಇಡಬೇಕಾದ್ರೂ ಸಹ ದೇವ್ರ ಅನುಗ್ರಹ ಇರಲೇಬೇಕು. ನಾವು ಒಬ್ಬ ಮನುಷ್ಯನ ಹತ್ರ ಮಾತಾಡಬೇಕಾದ್ರೂ ದೇವ್ರ ಅನುಗ್ರಹ ಇರಬೇಕು. ನಾವು ಕೂತಿದ್ದ ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಹೋಗ್ಬೇಕಾದ್ರೂ ಸಹ ದೇವ್ರ ಅನುಗ್ರಹ ಇರಬೇಕು. ಈ ಥರ ಎಲ್ಲ ದೇವ್ರ ಅನುಗ್ರಹ ಇದ್ರೇ ನಾವು ಮನುಷ್ಯ ಬದುಕೋಕ್ಕಾಗೋದು, ಜೀವನ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ದೇವ್ರಿಲ್ಲ ಭೂಮಿ ಮೇಲೆ ಅನ್ನೋದಾಯಿತು ಅಂತಂದರೆ ಈ ಥರ ಎಲ್ಲ ಸೂಚನೆ ಅನ್ನೋದು ಬರೋದು ಇಲ್ಲ. ದೇವ್ರುಗಳಿಲ್ಲ ಅಂದರೆ ನಾವು ಭೂಮಿ ಮೇಲೆ ಬದುಕಿರೋದೇ ಇಲ್ಲ. ಈಗ ದೇವ್ರು ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಈಗ ನಾವು ಹೇಳ್ತೀವಲ್ಲ, ಯಾರಾದರೂ ಒಬ್ಬರು ನಮಗೆ ಹತ್ರವಾದಂಥವ್ರು ತೀರ್ಕೊಂಡ್ಬಿಟ್ರು, ಹೋದ್ರು ಅವರು ಅಂತಂದರೆ ನಾವಾಗ ಹೇಳ್ತೀವಿ, ದೇವರೇ ನೀನಿಲ್ಲಪ್ಪ, ನೀನು ಇದ್ದಿದ್ರೆ ಅವ್ರನ್ನ ಇಷ್ಟು ಬೇಗ ನೀನು ಕರ್ಕೋತಾ ಇರಲಿಲ್ಲ, ನೀನು ದೇವ್ರಿಲ್ಲ ಅಂತ ಹೇಳ್ತಿರಲ್ಲ, ಅವ್ರಿಗೆ ಅನ್ನದ ಋಣ ಮುಗ್ದಿತ್ತು, ಅವ್ರಿಗೆ ಮಣ್ಣಿನ ಋಣ ಕಾಯ್ತಿದೆ, ಮಣ್ಣಿನ ಋಣ ಕರೀತಿದೆ, ಅವ್ರನ್ನ ಅನ್ನದ ಋಣ ಮುಗೀತು ಅಂತ ಅರ್ಥ ಮಾಡಿಕೊಂಡು ದೇವ್ರುಗಳು ಅವ್ರನ್ನ ಕರ್ಸ್ಕೊಳ್ಳೋ ಅಂಥದ್ದು. ಅವರು ಭೂಮಿ ಮೇಲೆ ಎಷ್ಟು ದಿನ ಬದುಕಿದ್ದಾರೋ, ಅವ್ರು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ಅದ್ರ ಫಲನೆಲ್ಲ ಅವರು ಸ್ವರ್ಗದಲ್ಲಿ ಅನುಭವಿಸ್ಬೇಕು ಅಂತಲೇ ಅವ್ರನ್ನ ಭಗವಂತ ಅವ್ರ ಪಾದಕ್ಕೆ ಕರ್ಕೊಳ್ಳೋ ಅಂಥದ್ದು. ನಾವು ಅನ್ಕೋತೀವಿ, ನಾವು ಕೋಪದಲ್ಲಿರ್ತೀವಿ, ದುಃಖದಲ್ಲಿರ್ತೀವಿ, ಆವಾಗ ದೇವರೇ ಅಂಥ ಒಳ್ಳೆ ಮನುಷ್ಯನ ನೀವೇಂತ ಕರ್ಸ್ಕೊಂಡ್ರಿ, ಅಷ್ಟು ಚಿಕ್ಕ ವಯಸ್ಸಿಗೆ ಏನಕ್ಕಪ್ಪ ನೀವು ಕರ್ಸ್ಕೊಂಡ್ರಿ ಅಂತ ರಾಯರು ನೋಡ್ತಾರೆ. ಭೂಮಿ ಮೇಲಿದ್ದಾಗ ನೀನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ಯಾ, ಎಷ್ಟು ಜನಕ್ಕೆ ಕೆಟ್ಟದ್ದು ಮಾಡಿದ್ಯಾ ಅಂತಾನೆ ರಾಯರು ಕರ್ಸ್ಕೊಳ್ಳೋ ಅಂಥದ್ದು. ಅದನ್ನೆಲ್ಲ ಸ್ವರ್ಗದಲ್ಲಿ ಅನುಭವಿಸ್ಬೇಕಾಗುತ್ತೆ. ಒಳ್ಳೇದು ಮಾಡಿತ್ತು ಅನ್ನೋದಾಯಿತು ಅಂತಂದರೆ ಸ್ವರ್ಗಕ್ಕೆ ಕರ್ಸ್ಕೋತಾರೆ, ಕೆಟ್ಟದ್ದು ಮಾಡಿತ್ತು ಅನ್ನೋದಾಯಿತು ಅಂತಂದರೆ ನರಕಕ್ಕೆ ಕಳಿಸೋ ಅಂಥದ್ದು. ಈಗ ನಾವು ಹೇಳ್ತೀವಲ್ಲ, ದುಃಖದಲ್ಲಿದ್ದಾಗ ರಾಯರೇ ಯಾಕಪ್ಪ ಇಷ್ಟೊಂದು ಮೋಸ ಮಾಡಿಬಿಟ್ಟೆ, ಆ ಮನುಷ್ಯ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಒಳ್ಳೇದೇ ಮಾಡಿದ್ದಾನೆ, ಯಾಕೆ ನೀವು ಕರ್ಸ್ಕೊಂಡ್ರಿ ಅಂತ ಕೇಳ್ತಿರಲ್ಲ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ರಾಯರು ಅಂತ ಅನ್ನೋದಾಯಿತು ಅಂತಂದರೆ, ಅವರು ಯಾರನ್ನು ತುಂಬ ಇಷ್ಟಪಡ್ತಾರೋ, ಒಬ್ಬ ಮನುಷ್ಯನ ಭಕ್ತಿ, ಅವ್ರ ಪೂಜೆ ಪುನಸ್ಕಾರ, ಅವ್ನು ನಡ್ಕೊಳ್ಳೋ ರೀತಿ, ಇದೆಲ್ಲ ದೇವ್ರುಗಳಿಗೆ ಇಷ್ಟ ಆಯಿತು ಅಂತ ಅನ್ನೋದಾಯಿತು ಅಂತಂದರೆ ಅಂಥವ್ರನ್ನ ದೇವ್ರುಗಳು ಅವ್ರ ಪಾದಕ್ಕೆ ಕರ್ಸ್ಕೊಳ್ಳೋ ಅಂಥದ್ದು. ನನ್ನ ಹತ್ರ ಬಾ, ನೀನು ತುಂಬ ಒಳ್ಳೆಯವನು ಅಂತ ರಾಯರು ಕರ್ಸ್ಕೊಳ್ಳೋ ಅಂಥದ್ದು. ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾರೆ. ಆವಾಗ ನಾವು ದೇವ್ರಿಲ್ಲ ಅಂತ ಹೇಳ್ತೀವಲ್ಲ, ಇಲ್ಲ, ದೇವ್ರು ಇದ್ದನ್ನೇ ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾ ಇರ್ತಾರೆ. ಬದುಕಿರೋ ಒಬ್ಬ ಮನುಷ್ಯನಲ್ಲೂ ದೇವ್ರು ಇರ್ತಾರೆ, ಸಾಯಬೇಕಾದ್ರೂ ಅಂಥವ್ರ ಮನಸ್ಸಲ್ಲೂ ಸಹ ದೇವ್ರು ಇದ್ದೇ ಇರ್ತಾರೆ. ಈ ಥರ ರಾಯರು ಪೂಜೆ ನಾವು ಮಾಡಿದ್ದೀವಿ ಅನ್ನೋದಾಯಿತು ಅಂತಂದರೆ ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾ ಇರ್ತಾರೆ. ರಾಯರು ಇಲ್ಲ ಅನ್ನೋದಾಯಿತು ಅಂತಂದಿದ್ರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕೋಕ್ಕಾಗೋದಿಲ್ಲ. ನಾವು ಇಡೀ ದಿವಸದಲ್ಲಿ ನಾವೇನು ಒಂದು ಕೆಲಸ ಕಾರ್ಯ ಮಾಡ್ತೀವೋ, ನಾವು ಹಸ್ಕೊಂಡಿದ್ದಾಗ ಯಾರು ಒಂದು ಟೈಮ್ ಊಟ ಕೊಡ್ತಾರೋ ಅದಕ್ಕೆಲ್ಲದಕ್ಕೂ ರಾಯರ ಅನುಗ್ರಹ ಇರಲೇಬೇಕು. ಇದ್ರೇ ನಮಗಿದೆಲ್ಲ ಒಳ್ಳೆಯದಾಗೋದು. ನೀವು ತುಂಬ ಕಷ್ಟದಲ್ಲಿ ಇರ್ತೀರಲ್ಲ, ಅವಾಗ ಯಾರಾದರೂ ಬಂದು ನಿಮ್ಗೆ ಸಹಾಯ ಮಾಡ್ತಾರಲ್ಲ, ಅದು ರಾಯರು ನಿಮಗೆ ಮಾಡೋವಂಥ ಸಹಾಯ, ಜನದ ರೂಪದಲ್ಲಿ ನಿಮ್ಗೆ ಮಾಡೋವಂಥ ಸಹಾಯ ಆಗಿರ್ಬೋದು. ಈ ಥರ ಎಲ್ಲ ರಾಯರು ಸಹಾಯ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಅದನ್ನೆಲ್ಲ ರಾಯರು ಪದಕ್ಕೆ ಹಾಕ್ಬಿಡಿ, ತಂದೆ ನಮ್ಮದೇನಿಲ್ಲ ತಂದೆ, ಎಲ್ಲ ನಿಂದೆ ಭಗವಂತ,
ಈಗ ನನಗೆ ಇಷ್ಟು ಕಷ್ಟ ಬಂದಿದೆ, ನನಗೆ ಒಂದು ಹಣಕಾಸಿನ ಸಮಸ್ಯೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನನ್ನ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಒಂದು ಹಣಕಾಸು ಅನ್ನೋದು ನಾನು ಹಂಚ್ಬೇಕು, ನನಗೆ ಯಾವುದೇ ಒಂದು ದಾರಿ ಕಾಣಿಸ್ತಾ ಇಲ್ಲ, ನಿಮ್ಮನ್ನು ನಂಬಿದ್ದೀನಿ. ಆ ಟೈಮ್ಗೆ ನೀವು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ತಂದೆ. ನೀವಿದ್ದೀರಾ, ನೀವು ಇದನ್ನೆಲ್ಲ ಬಗೆಹರಿಸ್ತೀರಾ, ಈ ಕಷ್ಟನೆಲ್ಲ ದೂರ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅಂತ ಇಷ್ಟನ್ನು ನೀವು ರಾಯರ ಪಾದಕ್ಕೆ ಹಾಕ್ಬಿಡಿ. ನೀವು ಭಕ್ತಿಯಿಂದ ರಾಯರಿಗೆ ಒಂದು ಸೇವೆನ ಪೂಜೆನ ಸಲ್ಲಿಸಿ. ನೀವು ಖಂಡಿತ ಆ ಟೈಮ್ಗೆ ನೀವು ಏನು ಸಹಾಯ ಕೇಳಿದ್ರೋ ಆ ಸಹಾಯನ ರಾಯರು ಯಾರ ರೂಪದಲ್ಲಾದರೂ ಬಂದು ಮಾಡಿಸೋ ಅಂಥದ್ದು. ರಾಯರು ನಮ್ಮ ಜೊತೆಗಿದ್ದಾರೆ ಅಂದರೆ ಈ ಥರ ಹಲವಾರು ಸೂಚನೆಗಳನ್ನೋದು ಕೊಡ್ತಾರೆ. ರಾಯರು ಪೂಜೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ನೀವು ಮೊದಲದಾಗಿ ರಾಯರನ್ನ ನಂಬಿಡಿ, ನಿಮ್ಮ ಕಷ್ಟನೆಲ್ಲ ರಾಯರ ಪಾದಕ್ಕೆ ಹಾಕಿ, ರಾಯರೇ ಎಲ್ಲನೂ ಸಹ ನೋಡ್ಕೋತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.